ಆರ್ಎಲ್ ಕಾನೂನು ಕಾಲೇಜಿನಲ್ಲಿ ಕನ್ನಡ ನುಡಿ ವೈಭವ, ನಾಡಿನ ಗರಿಮೆ ಸಾರಿದ ಬೃಹತ್ ಮೆರವಣಿಗೆ. ಎಲ್ಲೇ ಇರಿ ಎಂದೆಂದಿಗೂ ಕನ್ನಡವಾಗಿರಿ. ಡಿಸಿಪಿ ಡ್ರಗ್ಸ್ ಪೋಕ್ಸೋ ಪ್ರಕರಣಗಳ ಬಗ್ಗೆ ಕಳವಳ. ಬೆಳಗಾವಿಯ ಕರ್ನಾಟಕ ಕಾನೂನು ಸಂಸ್ಥೆಯ ರಾಜ ಲಖಮಗೌಡ ಕಾನೂನು ಮಹಾವಿದ್ಯಾಲಯದಲ್ಲಿ ಕನ್ನಡ ನುಡಿ ವೈಭವ 2026 ಕಾರ್ಯಕ್ರಮವನ್ನು ಅತ್ಯಂತ ಸಡಗರದಿಂದ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಡಿಸಿಪಿ ನಾರಾಯಣ್ ಬರ್ಮನಿಯವರು ಕನ್ನಡದ ಅಸ್ಮಿತೆಯನ್ನು ಕೊಂಡಾಡುವ ಜೊತೆಗೆ ಸಮಾಜದಲ್ಲಿ ಹೆಚ್ಚುತ್ತಿರುವ ಡ್ರಗ್ಸ್ ಹಾಗೂ ಪೋಕ್ಸೋ ಪ್ರಕರಣಗಳ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದರು. ವ್ಯಸನ ಮುಕ್ತ ಸಮಾಜ ನಿರ್ಮಾಣದಲ್ಲಿ ಕಾನೂನು ವಿದ್ಯಾರ್ಥಿಗಳ ಪಾತ್ರ ದೊಡ್ಡದಿದೆ ಎಂದು ಅವರು ಈ ವೇಳೆ ಜಾಗೃತಿ ಮೂಡಿಸಿದರು. ಅತ್ಯಂತ ಖುಷಿ ಆಗ್ತದೆ ನನಗೆ ಈ ಕನ್ನಡ ನುಡಿ ವೈಭವ. ಕನ್ನಡ ಅಂದ್ರೆ ಒಂದು ರೋಮಾಂಚನ ಇರ್ತದೆ. ಸುಮಾರು 40 ವರ್ಷಗಳ ಹಿಂದೆ ನಾವು RLS PC ಸೈನ್ಸ್ ಕಾಲೇಜ್ನಲ್ಲಿ ಕನ್ನಡ ಸಂಘ ಅಂತ ಕಟ್ಕೊಂಡಿದ್ದೀವಿ. ಸುಮಾರು 20 ಜನ ಇದ್ದೀವಿ ಕಾಲೇಜ್ನಲ್ಲಿ. KLA ಸಂಸ್ಥೆದು. ಆವಾಗ 1984-85ರಲ್ಲಿ ನಾವು ಕನ್ನಡದವ್ರು ಹೇಳ್ಕೊಳ್ಳಿಕ್ಕೂ ಕೂಡ ಕಷ್ಟ ಇರ್ತಿತ್ತು. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಹೇಳ್ತಾ ಇದ್ದೀನಿ ನಿಮಗೆ. 84-85ರಲ್ಲಿ ಸ್ವಲ್ಪ ಭಾಷೆ ಜಾಸ್ತಿ ಆಗೆಲ್ಲ ಭಾಳ ಗದ್ದಲ ಇರ್ತಿತ್ತು ಅವಾಗೆಲ್ಲ. ಈಗೆಲ್ಲ ಭಾಳಷ್ಟು ಚೇಂಜ್ ಆಗಿದೆ. ಅದಕ್ಕೆಲ್ಲರೂ ಕೂಡ ಭಾಳಷ್ಟು ಸಂಸ್ಥೆಗಳು, ಸಂಘಗಳು, ಹೋರಾಟಗಾರರ ಇದರಿಂದ ಆ ನೆನಪುಗಳು ಈ ಕಾಲೇಜಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಬರೋಕ್ಕಿತ್ತು, ಒಬ್ಬ ವಿದ್ಯಾರ್ಥಿಯಾಗಿ. ಯಾಕಂದ್ರೆ ರಾಜ ಲಖಮಗೌಡ ಕಾಲೇಜ್ ನಂತರ ಇಲ್ಲಿ ನಮ್ಮ ಲಾ ಕಾಲೇಜ್ ಲಾ ಕಾಲೇಜ್ಗೆ ಬರೋದಂದ್ರೆ ಇಲ್ಲಿ ನಾನು ಕಲಿಬೇಕಂತೇಳಿ ಆಸೆ ಇತ್ತು. ಕಾರಣಾಂತರದಿಂದ ಧಾರವಾಡ ಯೂನಿವರ್ಸಿಟಿ ಲಾ ಕಾಲೇಜಲ್ಲಿ ನಾನು ಲಾ ಮುಗಿಸ್ಬೇಕಾಯಿತು. ಇಲ್ಲೊಂದು ವಿದ್ಯಾರ್ಥಿಯಾಗಿ ಕನಸಿತ್ತು. ನಿಮ್ಮ ಕಾರ್ಯಕ್ರಮದಲ್ಲಿ ನಿಮ್ಗೆ ಜೊತೆಗೆ ಭಾಗಿಗೊಳ್ಳಲು ಅತ್ಯಂತ ಸಂತೋಷದಿಂದ, ವಿಶೇಷವಾಗಿ ಈ ಕಾಲೇಜ್ ಕ್ಯಾಂಪಸ್ಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಜೊತೆಗೆ ಈ ಕನ್ನಡ ನುಡಿ ವೈಭವ ನನಗೆ ಅತ್ಯಂತ ಹೃದಯಕ್ಕೆ ಹತ್ತಿರವಾದ ಒಂದಿದು. ಭಾಳ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಸಂಘಟಕರಿಗೆ ಮತ್ತು ನಾವೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ವಿಶೇಷವಾದ ಧನ್ಯವಾದ ಹೇಳ್ತಾ ಇದ್ದೀನಿ. ಜೊತೆಗೆ ಕನ್ನಡ ನುಡಿ ವೈಭವ ಅಂತಂದರೆ ಕನ್ನಡ ನಮಗೆ ಒಂದು ಭಾಷೆಯಾಗಿ ಉಳಿದಿಲ್ಲ. ಕನ್ನಡ ನಮ್ಮ ಅಸ್ಮಿತೆ, ನಮ್ಮ ಅಸ್ತಿತ್ವ, ನಮ್ಮ ಗರ್ವ ಕೂಡ ಆಗಿದೆ. ಕನ್ನಡ ಭಾಷೆಗೆ ಹೋದ ಬೇರೆ ಎಲ್ಲ ಭಾಷೆಗಳಿಗೆ ಹೋಲಿಸಿದಲ್ಲಿ ಕನ್ನಡ ಅದರದೇ ಆದ ಒಂದು ವೈಶಿಷ್ಟ್ಯ, ಅದರ ಹಿನ್ನೆಲೆ, ಇತಿಹಾಸ ಇದೆ. ಕನ್ನಡದಲ್ಲಿ ನಿಮಗೆಲ್ಲ ಗೊತ್ತಿದೆ, ಜ್ಞಾನಪೀಠ ಪ್ರಶಸ್ತಿ, ಅತ್ಯಂತ ಹೆಚ್ಚಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದಿರೋ ಭಾಷೆ ಇದು. ಇದಕ್ಕಿರೋ ಇತಿಹಾಸ ಬೇರೆ ಯಾವ ಭಾಷೆಗಳೂ ಇಲ್ಲ. ಮತ್ತು ವಿಶೇಷವಾಗಿ ಇಲ್ಲಿ RL ಲಾ ಕಾಲೇಜ್ನಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಈ ಕನ್ನಡ ಕಾರ್ಯಕ್ರಮ ಒಂದು ಹಬ್ಬ ಮಾಡ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳು. ಈ ಸಾಂಸ್ಕೃತಿಕ ಕಾರ್ಯಕ್ರಮ, ಈ ವೈಭವಗಳು ಮಾಡೋದರಿಂದ ಇದು ಕನ್ನಡ ನುಡಿ ವೈಭವ ಇದನ್ನು ಮಾಡೋದ್ರಿಂದ ನಮ್ಮ ಭಾಷೆಯ, ನಮ್ಮ ನಾಡಿನ ಪರಂಪರೆ, ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಯುವ ಜನಾಂಗಕ್ಕೆ, ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯುವ ಎಲ್ಲ ಸಾರಥಿಗಳಾಗಿದ್ದೀರಿ ನೀವು ಈ ಕಾರ್ಯಕ್ರಮ ನಡೆಸೋ ಮುಖಾಂತರ. ಅದಕ್ಕೆ ಸಂಸ್ಥೆ ಕೂಡ ಅಷ್ಟೇ ಬೆಂಬಲ ಕೊಡ್ತಾ ಇದೆ. ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳು. ಜೊತೆಗೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಸುಮಾರು ವರ್ಷಗಳ ಸೇವೆ ಬೆಳಗಾವಿಯಲ್ಲಿ ಸಲ್ಲಿಸೋದ್ರಿಂದ ಬೆಳಗಾವಿ ನಮಗೆ 2ನೇ ತವರು ಮನೆ ಅಂತ ಹೇಳ್ತಾರಲ್ಲ, ಆ ಥರ ಹಂಗಾಗಿದೆ. ಇದರಲ್ಲಿ ಈಗ ನಡೀತಾ ಇರೋ ಕ್ರೈಮ್ಗಳು ಮತ್ತೊಂದರ ಬಗ್ಗೆ ಈ ಜನ್ರೇಷನ್ಗೆ ಒಂದು ಎರಡು ಹಿತನುಡಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವೆಲ್ಲ ಕಾನೂನು ವಿದ್ಯಾರ್ಥಿಗಳಾಗಿರೋದ್ರಿಂದ ಪೋಕ್ಸೋ ಪ್ರಕರಣಗಳನ್ನು ಅಂದರೆ ವಯಸ್ಕರಲ್ಲದವ್ರಿಗೆ, ಅವ್ರಿಗೆ ಮೈನರ್ಸ್ ಬಗ್ಗೆ ಏನು ಅಫೆನ್ಸ್ಗಳಾಗ್ತಾ ಇವೆ ಅದ್ರ ಬಗ್ಗೆ ಪ್ರತಿ ವರ್ಷ ಯಾವ ಥರ ಕ್ರೈಮ್ಸ್ ಹೆಚ್ಚಿಗೆ ಆಗ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್ 23ರಲ್ಲಿ ನಮ್ಮ ಬೆಳಗಾವಿ ನಗರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಬೆಳಗಾವಿ ತಾಲೂಕಿಗೆ ಸಂಬಂಧಪಟ್ಟಂತೆ ಸುಮಾರು 13 ಪೊಲೀಸ್ ಸ್ಟೇಷನ್ಗಳು ಬರ್ತಾವೆ. ಅಲ್ಲಿ ಸುಮಾರು 24 ಪ್ರಕರಣಗಳು 23ರಲ್ಲಿ ಆಗಿದ್ದವು. 24ರಲ್ಲಿ 32 ಪ್ರಕರಣಗಳು, 25ರಲ್ಲಿ ಸುಮಾರು 48 ಪ್ರಕರಣ ಆಗಿದ್ದಾವೆ. ಅಂದರೆ ಪ್ರತಿ ವರ್ಷ ಈ ಪೋಕ್ಸೋ ಪ್ರಕರಣಗಳಾಯಿತು. ವಿಶೇಷವಾಗಿ ಒಂದು ಡ್ರಗ್ಸ್ ಬಗ್ಗೆ ಭಾಳಷ್ಟು ಇದೊಂದು ಪ್ಲ್ಯಾಟ್ಫಾರ್ಮ್ ಅಂತ ತಿಳ್ಕೊತಿದ್ದೀನಿ. ನಿಮಗೆಲ್ಲರಿಗೂ ಕೂಡ ಇದನ್ನು ಹೇಳಲಿಕ್ಕೆ ಎಲ್ಲ ಕೂಡ ಸರಾಯದಂಥ ಇದನ್ನು ಕೊಡೋದ್ರಂದ್ರೆ ಬಿಡ್ಲಿಕ್ಕೆ ಭಾಳಷ್ಟು ಅವಕಾಶ ಇರ್ತದೆ. ಆ ವ್ಯಕ್ತಿ ಒಬ್ಬನಿಗೆ ತೊಂದರೆ ಆಗ್ತದೆ. ಡ್ರಗ್ಸ್ ಅಂತ ಮಾದಕ ದ್ರವ್ಯದಲ್ಲಿ ಏನಾದ್ರೂ ಕೂಡ ಅದಕ್ಕೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು. ಇಲ್ಲಿ ಬರೋಕ್ಕಿಂತ ಮೊದಲು ಧಾರವಾಡ ಹೆಚ್ಚುವರಿ SP ಆಗಿದ್ದಾಗ ಒಂದು ಘಟನೆ ನಡೀತು. ಒಂದು ಯುವಕನ ಮರ್ಡರ್ ಆಗಿತ್ತು. ಮರ್ಡರ್ ಆದಾಗ ಅದು ಯಾಕೆ ಪ್ರತಿಯೊಂದು ಕೂಡ ಅಪರಾಧ ಕೂಡ ನಮಗೊಂದು ಚಾಲೆಂಜ್ ಅಂತ ತಿಳ್ಕೊತಾ ಇದ್ದೀವಿ ನಾವು. ಅದನ್ನು ಆ ಥರ ಇದು ಮಾಡುವಾಗ ಅದಕ್ಕೆ ಬಗ್ಗೆ ಯಾವುದೇ ಕೂಡ ಹಿನ್ನೆಲೆ ಯಾವುದೋ ಸಣ್ಣ ಕ್ಲೂ ಕೂಡ ಇರಲಿಲ್ಲ.
ಅದನ್ನು ಎಲ್ಲ ಆ್ಯಂಗಲ್ ಮೇಲೂ ಕೂಡ ಅದನ್ನು ಪರಿಶೀಲಿಸಲಾಗಿ ಲಾಸ್ಟಕ್ಕೆ ಒಂದು ಯಾವುದೋ ಒಂದು ಸಣ್ಣದೊಂದು ಮಾಹಿತಿ ಬಂತು. ಆ ಮಾಹಿತಿಯನ್ನು ಆಧರಿಸಿ ನಾವು ಅವ್ರ ತಂದೆಯನ್ನು ಅದಕ್ಕೆ ನಾವು ವಿಚಾರಣೆಗೆ ಗುರಿಪಡಿಸಿದ್ವಿ. ಆವಾಗ ಅದು ತಂದೆ ಒಪ್ಕೊಂಡ್ಬಿಟ್ರು, ಹೌದು ಸರ್ ನನ್ನ ಮಗನ ನಾನೇ ಕೊಲೆ ಮಾಡಿಸಿದ್ದೇನೆ ಅಂತೇಳಿ. ಅವ ಆಟೋ ಚಾಲಕ ತಂದೆ, ಅವ್ರಿಗೆ ಸುಮಾರು 24 ವರ್ಷದ ಮಗಳಿದ್ಲು, 21 ವರ್ಷದ ಮಗ, ಅವನು ಹೆಂಡತಿ, ಚಿಕ್ಕ ಕುಟುಂಬ. ಆ ಮಗನ ಕೊಲೆ ಮಾಡಿಸೋಂಥ ಅನಿವಾರ್ಯತೆ ಯಾಕೆ ಬಂತು ಅಂತ ಹೇಳಿದಾಗ ದುಃಖಿತನಾಗಿ ಹೇಳ್ತಾ ಇದ್ದ ಅವನು. ನಾನು ಸರ್ ನೀವು ನನಗೆ ಅರೆಸ್ಟ್ ಮಾಡಿ ಜೈಲ್ ಕಳಿಸ್ಕೊಡ್ತಿರೋ ದುಃಖಿಲ್ಲ, ನನ್ನ ಮಗ ನನ್ನ ಕೈಲಾರು ಕೊಲಿಸುವಂಥ ಪರಿಸ್ಥಿತಿ ಬಂತು ಅಂತಂದೇಳಿ. ಯಾಕಂತ ನಾವು ಕೇಳಿದಾಗ ವಿಚಾರಣೆ ಮಾಡಿದಾಗ ಹೇಳಿದವನು, ಸರ್ ನನ್ನ ಮಗ ಮೊದಲು ಸರಾಯಿ ಕುಡ್ತಿದ್ದ, ಬರ್ತಾ ಸಂಘ ದೋಷದಿಂದ ಡ್ರಗ್ಸ್ ತೊಗೊಳ್ತದ, ಗಾಂಜಾ ಸೇವನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಅವನಿಗೆ ಪಾಕೆಟ್ ಮನಿ ಅಂತ ಏನಾದರೂ ಕೊಟ್ಟಿದ್ರಲ್ಲ ಅದನ್ನ ಕುಡಿತಾ ಇದ್ದ. ಬರ್ತಾ ಮನೆಯಲ್ಲಿ ದುಡ್ಡು ಕಳ್ತನ ಮಾಡ್ತಾ ಇದ್ದ. ನನ್ನ ಮಡದಿ ಮತ್ತು ಮಗಳನ್ನು ಈಗಿರೋದು ಬಂಗಾರನೂ ಕಳ್ತನ ಮಾಡಿದ. ಏನು ಕಾಳು ಕಡೆ ದವಸ ಧಾನ್ಯ ಏನಾದರೂ ತಂದಿಟ್ಟದ್ದನ್ನು ಕೂಡ ತುಡುಗು ಮಾಡಿ ಹೋಗಿ ಮಾರ್ಕೊಂಡು ಮಾದಕ ದ್ರವ್ಯ ಗಾಂಜಾ ಸೇವನೆ ಮಾಡ್ತಿದ್ದ. ಆಮೇಲೆ ನೆರೆಯವರು ನಮ್ಮ ಸಂಬಂಧಿಕರು ಬಂಧುಗಳಲ್ಲಿ ಕೂಡ ಅರ್ಜೆಂಟ್ ತಂದೆಯವ್ರು ಹಿಂಗಾಗಿದೆ, ಅರ್ಜೆಂಟ್ ರೊಕ್ಕ ಬೇಕಾಗಿತ್ತು ಅಂತಕೊಂಡೇಳಿ ಸುಳ್ಳು ಹೇಳೋದು ಶುರು ಮಾಡಿದ. ಮನೇಲಿ ಕಳ್ತನ ಮಾಡಲಾರ್ದ ಸ್ನೇಹಿತರ ಕಡೆ ಬಂಧುಗಳ ಕಡೆಯಿಂದ ರೊಕ್ಕ ಇಸ್ಕೊಂಡ ಕಳ್ತನ ಮಾಡೋಕ್ಕೆ ಶುರು ಮಾಡಿದ. ಡ್ರಗ್ಸ್ ಸೇವನೆ ಮಾಡ್ತಾರೆ. ಡ್ರಗ್ಸ್ ಸೇವನೆ ಮಾಡಿ ಮನೆಗೆ ಬಂದ ನಂತರ ಎಷ್ಟು ಕ್ರೂರವಾಗಿ ವರ್ತಿಸೋದಂದರೆ ನನ್ನ ಮಗಳು ಅವ್ರ ಸಹೋದರ ಅನ್ನೋದನ್ನು ಕೂಡ ಬಿಟ್ಟು ಅವಳ ಇದು ಮೈ ಮೇಲೆ ದೈಹಿಕವಾಗಿ ಅವಳ ಕಡೆ ಹೋಗೋದಾಯಿತು. ನನ್ನ ಹೆಂಡತಿಗೆ ಮರ್ಡರ್ ಮಾಡ್ತೀನಿ ರೊಕ್ಕ ಕೊಡಲಿಲ್ಲ ಅನ್ನೋದಾಯ್ತು. ಬಾಗಿಲ ಹಾಕೊಂಡು ಮಲಗುವಂಥ ಪರಿಸ್ಥಿತಿ ಬರ್ತಿತ್ತು. ಇರಲಿಲ್ಲ ಅಂದರೆ ಬಾಗಿಲ ಹಾಕಿ ಮಲಗಿದಾಗೂ ಕೂಡ ಬಾಗಿಲ ಹೊಡೆಯೋದು ಮಾಡಿದ್ದು, ರಾತ್ರಿ ಎಲ್ಲ ರೌದ್ರಾವತಾರ ತೋರಿಸ್ತಿದ್ದ. ನಮ್ಮದು ಯಾವಾಗ ಕೊಲೆ ಮಾಡ್ತಿದ್ದೋ ಜೀವಂತರಿಗೆ ಅಂತ ತೊಂದರೆ ಮಾಡ್ತಿದ್ದೋ ಅನ್ನುವಂಥ ಒಂದು ಯಾವುದೇ ಇದನ್ನು ಮಾಡೋಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಆವಾಗ ನನ್ನ ಹೆಂಡತಿ ಮಗಳು ಸುರಕ್ಷಿತವಾಗಿರಲಿ ಅನ್ನೋ ಸಲುವಾಗಿ ಅನಿವಾರ್ಯವಾಗಿ ನಾನು ಬೇರೆ ಹುಡುಗರಿಗೆ ಇದನ್ನು ಕೊಟ್ಟು ನಾನು ಕೊಲೆ ಮಾಡಿಸಿದ್ದೆ. ನಾನು ಯಾವ ಥರ ತಂದೆನೇ ಮಗನ ಕೊಲೆ ಮಾಡಿಸುವಂಥ ಪರಿಸ್ಥಿತಿ ಬಂತು. ಯಾಕಂತಕ್ಕಂದ್ರೆ ಇದು ಮಾಡಿದಾಗ ನಾನು ಜೈಲ್ಗೆ ಹೋಗಲಿ, ನಾನು ಗಲ್ಲು ಶಿಕ್ಷೆ ಆಗಲಿ ಸರ್, ನನ್ನ ಹೆಂಡತಿ ನನ್ನ ಮಗಳು ಎಲ್ಲರೂ 4 ಮನೆಗೆ ಕಸ ಮುಸ್ರಿ ಆದರೂ ಮಾಡೋದ್ರು ಕೂಡ ನನ್ನ ಮಗಳನ್ನ ಸರಿಯಾಗಿ ಮೆಟ್ಟಿಗೆ ಹಚ್ತಾಳೆ ನನ್ನ ಹೆಂಡತಿ. ಅದ್ರ ಸಲುವಾಗಿ ನಾನು ಅವಳ ಸುರಕ್ಷತೆ ಸಲುವಾಗಿ ಮಾಡುವಂಥದ್ದು ಬಂತು ಅಂತಂತೇಳಿ. ಇದರಲ್ಲಿ ಕಾನೂನು ಅಥವಾ ಮಾನವೀಯತೆ ಅಂತ ಬರ್ತದೆ. ನಾವು ಪೊಲೀಸರು, ನಮಗೂ ಕುಟುಂಬ ಇರ್ತದೆ, ಸಮಾಜ ಜೀವಿಗಳು, ನಾವು ಸಮಾಜಮುಖಿಯಾಗಿರ್ತೀವಿ, ಮಾನವೀಯತೆ ಇರ್ತದೆ, ಆಮೇಲೆ ಕಾನೂನು ಇರ್ತದೆ. ಮಾನವೀಯತೆಯಿಂದ ನೋಡಿದ್ರೆ ಅವನಿಗೆ ಹೌದಪ್ಪ ನೀನು ಮಾಡಿದ ಸರಿ ಅದ, ನಿನ್ನ ಹೆಂಡತಿ ಮಕ್ಕಳನ್ನ ನೀನು ಕೂಡ ಉಳ್ಕೊಳ್ಳಿಕ್ಕೆ ಅವ್ನು ಮಾಡಿದ್ದು ಸರಿ ಅದ ಅಂತ ಅಂದ್ಕೊಳ್ಬೋದು. ಬಟ್ ಕಾನೂನು ಪಾಲಕರಾಗಿ ನಾವು ಅನಿವಾರ್ಯ ಆಗ್ತಿತ್ತು. ಅವ್ನು ಕೊಲೆಗಾರ, ಅವ್ನು ಕಾನೂನು ರೀತಿಯಿಂದ ಶಿಕ್ಷೆ ಮಾಡಿದ್ದೀವಿ. ಅಂದರೆ ಇದು ಹೇಳೋ ತಾತ್ಪರ್ಯ ಇಷ್ಟೇ, ಒಂದು ಗಾಂಜಾ ಸೇದಿದ್ರೆ ಅಥವಾ ಒಂದು ಡ್ರಗ್ಸ್ ತೊಗೊಂಡ್ರೆ ಯಾವ ಮನುಷ್ಯ ಯಾವ ವಿಕೋಪಕ್ಕಾದರೂ ಹೋಗ್ಬೋದಲ್ಲ ಅನ್ನೋದನ್ನು ಎಷ್ಟು ಮಾನಸಿಕವಾಗಿ ಪರಿಣಾಮ ಆಗ್ತದೆ. ಅದರಿಂತ ಅಪರಾಧಗಳು ಹೆಚ್ಚಿಗೆ ಆಗ್ತಾವೆ. ಎಲ್ಲ ರೀತಿಯ ಅಪರಾಧಗಳು ಹೆಚ್ಚಿಗೆ ಆಗ್ತಾವೆ. ಒಬ್ಬ ಮನೆಯಲ್ಲಿ ಒಬ್ಬ ಡ್ರಗ್ಸ್ ಏನೋ ತೊಗೋತಿದ್ದ ಅಂದ್ರೆ ಆ ಮನೆಯ ಸ್ವಾಸ್ಥ್ಯ, ಅವ್ರ ಆರ್ಥಿಕ ಪರಿಸ್ಥಿತಿ, ಆರೋಗ್ಯ, ದೈಹಿಕವಾಗಿ ಯಾವ ಥರ ಇದಾಗ್ತದೆ, ಅದ್ರ ಮೇಲೆ ಸಾಮಾಜಿಕವಾಗಿ ಯಾವ ಥರ ಪರಿಣಾಮ ಬೀರ್ತೈತೆ ಅನ್ನೋದನ್ನ ಒಂದು ಸಣ್ಣ ಒಂದು ಕೇಸಿನ ಉದಾಹರಣೆ ಹೇಳ್ತೀವಿ. ಇಂಥವು ಭಾಳ ಸಾವಿರಾರು ಕೇಸ್ ಆಗ್ತಿರ್ತಾವೆ. ಆ ನಿಟ್ಟಿನಲ್ಲಿ ತಾವು ವಿಶೇಷವಾಗಿ ತಾವೆಲ್ಲ ಕಾನೂನು ಕಲಿತಿರುವ ವಿದ್ಯಾರ್ಥಿನಿ ಸ್ನೇಹಿತರು ಈ ನಿಟ್ಟಿನಲ್ಲಿ ತಾವು ಕೂಡ ಸಮಾಜನ ಜಾಗೃತಿ ಮಾಡುವ ನಿಟ್ಟಿನಲ್ಲಿ, ಸಮಾಜವನ್ನು ಈ ನಿಟ್ಟಿನಲ್ಲಿ ಬಡಿದೆಬ್ಬಿಸುವ ನಿಟ್ಟಿನಲ್ಲಿ ತಾವು ಕೂಡ ತಮ್ಮ ಪಾತ್ರನ ಬಹಳ ಮಹತ್ವದ್ದಾಗಿದೆ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ಪುಣ್ಯವಂತರು. ಇಂಥ ಒಳ್ಳೆಯ ಸಂಸ್ಥೆಯಲ್ಲಿ ಕಾನೂನು ಕಲಿತಾ ಇದ್ದೀರಿ. ಎಲ್ಲ ಪ್ರೊಫೆಷನ್ಗಳಿಗೆ ಕಂಪೇರ್ ಮಾಡಿದ್ರೆ ಯಾರು ಕಾನೂನು ಪದವೀಧರರು ಇರ್ತೀರಿ, ಕಾನೂನು ನೀವು ಪ್ರೊಫೆಷನ್ ಮಾಡೋರು ಇರ್ತೀರಿ, ನಿಮ್ಮದೊಂದು ಕಾನ್ಫಿಡೆನ್ಸ್ ಬೇರೆನೇ ಇರ್ತದೆ. ಡಾಕ್ಟರ್ಸ್ ಆಯಿತು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಯಿತು, ಬೇರೆ ಇಂಜಿನಿಯರ್ಸ್ ಆಯ್ತು, ಅವರೆಲ್ಲರಿಗಿಂತಲೂ ನಿಮ್ಗೆ ಯಾಕೆ ಕಾನ್ಫಿಡೆನ್ಸ್, ನಿಮ್ಮ ಪರ್ಸನಾಲಿಟಿನೇ ಬೇರೆ ಇರ್ತದಲ್ಲ. ಕಾನೂನು ಕಲಿತವ, ಕಾನೂನು ಬಗ್ಗೆ ತಿಳಿದವ, ನಾನು ವಕೀಲದನ್ನ ಎತ್ಕೊಂಡು ಹೇಳ್ಕೊಳ್ಳಿಕ್ಕೆ ಭಾಳಷ್ಟು ಅವ್ರದ್ದೆಲ್ಲರೂ ಕೂಡ ಲಿಮಿಟೆಡ್ ಸ್ಕೋಪ್ ಇರ್ತದೆ. ನೀವೆಲ್ಲ ಕಾನೂನು ಕಲಿತವರು, ಕಾನೂನು ಪದವೀಧರು, ನೀವೆಲ್ಲ ನಿಮ್ಮ ಪರ್ಸನಾಲಿಟಿ, ನಿಮ್ಮ ಲೀಡರ್ಶಿಪ್ ಇದನ್ನು ಬೇರೆ ಇರ್ತದೆ. ನೀವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಸಮಾಜಮುಖವಾಗಿ ಬರೋದ್ರಲ್ಲಿ ಕೆಲಸ ಮಾಡೋಕೆ ಮೊದಲೆಲ್ಲ ಇರ್ತಿತ್ತು. ಲಾ ಕಲಿತ ನಂತರ ಒಂದು ವಕೀಲಿಕೆ ಮಾಡೋದಷ್ಟೇ ಇರ್ತಿತ್ತು. ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಇದ್ದವರು ಪ್ರಾಸಿಕ್ಯೂಷನು, ಜುಡಿಷಿಯರಿ ಹೋಗ್ತಿದ್ರು. ಬಟ್ ಈಗ ಹಂಗಿಲ್ಲ. ಈಗ 360 ನೀವು ಯಾವುದೇ ರಂಗದಲ್ಲಿ ಹೋದರೂ ಕೂಡ ಕಾನೂನು ಸಲಹೆಗಾರರು, ಕಾನೂನು ಮಾರ್ಗದರ್ಶಕರು, ಕಾನೂನು ಇದನ್ನು ಮಾಡಲಿಕ್ಕೆ ನಿಮಗೆ ಬೇಕಾಗ್ತಿರ್ತಾರೆ. ಲಾ ಅಂತಂದ್ರೆ ಒಂದು ಜೀವನಕ್ಕೆ ಒಂದು ಇದಂತ ಅಷ್ಟೇ ಅಲ್ಲ, ಒಂದು ಪ್ರಾಕ್ಟೀಸ್ ಮಾಡೋದು ಮತ್ತೊಂದು ನೋಡೋದು ಅಷ್ಟೇ ಅಲ್ಲ, ಭಾಳಷ್ಟು ಓಪನ್ ಟು ವರ್ಲ್ಡ್ ಜಾಗತಿಕವಾಗಿ ಎಲ್ಲ ಇದರಲ್ಲಿ ರಂಗದಲ್ಲೂ ಕೂಡ ನಿಮಗೆಲ್ಲ ಸ್ಕೋಪ್ ಇರ್ತದೆ. ನೀವು ಒಳ್ಳೆಯ ನಿರ್ಧಾರ ತೊಗೊಂಡಿದ್ದೀರಿ, ಜೊತೆಗೆ ಇಂಥ ಒಳ್ಳೆಯ ಸಂಸ್ಥೆಯಲ್ಲಿ ನೀವು ಕಲಿತಾ ಇದ್ದೀರಿ. ನೀವು ಭವಿಷ್ಯ ಒಳ್ಳೆಯದಾಗಲಿ. ನೀವೆಲ್ಲ ಜೊತೆಗೆ ಅದರ ಜೊತೆಗೆ
ನೀವು ಕಲಿಯೋದಂತರ ಅಷ್ಟೇ ಅಲ್ಲ, ಅದ್ರ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ತದೆ, ನಮ್ಮ ಸಂಸ್ಕೃತಿ ಪರಂಪರೆ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಹುಮ್ಮಸ್ ನಿಮಗೆಲ್ಲ ಇದೆ. ಆ ನಿಟ್ಟಿನಲ್ಲಿ ನೀವು ಮುಂದುವರಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಆಯೋಜನೆ ಮಾಡಿ ಇಷ್ಟೆಲ್ಲ ಜನರನ್ನು ಸೇರಿಸಿ ಅಷ್ಟೊಂದು ಹೆಚ್ಚು ನಾವು ಹವಾಲ್ದಾರ್ ಸರ್ಗೆ ಹೇಳಿದ್ವಿ, ಅವ್ರ ಭಾಷಣ ಕೇಳಲಿಕ್ಕೆ ನಮ್ಗೆ ಖುಷಿ ಆಗ್ತಿರ್ತದೆ. ಬಟ್ ಕೆಲಸದ ಒತ್ತಡದಿಂದ ನಾನು ತಮ್ಮೆಲ್ಲರ ಅನುಮತಿ ಕೇಳ್ಕೊತಾ ಇದ್ದೀನಿ. ನೀವೆಲ್ಲರೂ ಕೂಡ ಎಲ್ಲೇ ಹೋಗಲಿ, ನೀವು ಎಲ್ಲೇ ಇರಿ ಹೇಗೆ ಇರಿ, ನೀವು ಎಂದೆಂದಿಗೂ ಕನ್ನಡವಾಗಿರಿ ಅಂತ. ನಾವು ಯಾವ ರಂಗದಲ್ಲಿ ನೀವೇನು ಸಾಧನೆ ಮಾಡ್ತೀರಿ ಹೇಳ್ತಾಯಿದ್ರು, ನಮ್ಮ ಚೇತನ್ ಕುಮಾರ್ ಸರ್ ಹೇಳ್ತಾಯಿದ್ರು, ಈ ಕಾಲೇಜಿನಲ್ಲಿ ಕಲ್ತವ್ರು ಯಾವ್ಯಾವ ರಂಗದಲ್ಲಿ ಯಾವ ಎತ್ತರಕ್ಕೆ ಹೋಗಿದ್ದಾರೆ ಅಂಥೇಳಿ. ಈ ಕಾಲೇಜಿನ ಕೀರ್ತಿ, ನಮ್ಮ ಕನ್ನಡದ ಅಭಿಮಾನ, ನಮ್ಮದು ನಮ್ಮವರು ಅನ್ನುವಂಥ ಒಂದು ಹೆಮ್ಮೆ ಇರಲಿ. ಅದರ ಮೂಲ ರೂಟ್ಸ್ನ ಯಾವತ್ತೂ ಬಿಡಬಾರ್ದು. ಗಿಡ ಎಷ್ಟೇ ಎತ್ತರಕ್ಕೆ ನಾವು ಹೋದರೂ ಕೂಡ ಅದರ ಅದರ ರೂಟ್ಸ್ ಏನಿರ್ತದಲ್ಲ, ಅದು ಮೂಲ ಬೇರುಗಳನ್ನು ಬಿಡೋದಿಲ್ಲ. ಆ ಥರ ಹಂಗೆ ನೀವೆಲ್ಲರೂ ಕೂಡ ಕಾನೂನು ಇದರಲ್ಲಿ ರಂಗದಲ್ಲಿ ಅಷ್ಟೇ ಅಲ್ದೇ ಎಲ್ಲ ಸಾರ್ವಜನಿಕ ರಂಗದಲ್ಲಿ ಎಲ್ಲ ರಂಗದಲ್ಲೂ ಕೂಡ ನೀವೆಲ್ಲರೂ ಕೂಡ ಉಜ್ವಲ ಭವಿಷ್ಯ ಹೊಂದ್ರಿ. ಆ ಮುಖಾಂತರ ಈ ಕಲಿತ ಸಂಸ್ಥೆಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ನಾಡಿಗೆ ಒಳ್ಳೆಯ ಹೆಸರು ತರುವಂಥವ್ರು ಆಗಲಿ ಅಂತೇಳಿ ಹಾರೈಸ್ತಾ ಇದರಲ್ಲಿ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು ಹೇಳ್ತಾ, ನಿಮಗೆಲ್ಲರೂ ಅನುಮತಿ ಪಡೆದುಕೊಂಡು ಮಾನ್ಯ ವಿಶೇಷವಾಗಿ ಅಧ್ಯಕ್ಷರು ಪ್ರಿನ್ಸಿಪಲ್ ಅನುಮತಿ ಪಡೆದುಕೊಂಡು ಕೆಲಸದ ಒತ್ತಡ ಹೋಗಬೇಕಾಗಿದೆ. ಇನ್ನಷ್ಟು ನಿಮ್ಮ ಜೊತೆಗೆ ಇರಬೇಕು ಅಂತೇಳಿ ಬಯಸಿದ್ವಿ. ಜೊತೆಗೆ ಭಾಳಷ್ಟು ಸ್ಪರ್ಧೆಗಳನ್ನ ಇಟ್ಕೊಂಡಿದ್ರಿ. ಗೆದ್ದವರಿಗೆ ಗೆಲ್ಲುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರೆ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಜೈ ಕನ್ನಡ, ಜೈ ಕರ್ನಾಟಕ. ಧನ್ಯವಾದ. ಕರ್ನಾಟಕ ಕಾನೂನು ಸಂಸ್ಥೆಯ ರಾಜ ಲಕ್ಕಮ್ಮಗೌಡ ಹಾಗೂ ಮಹಾವಿದ್ಯಾಲಯ ಮತ್ತು ಕನ್ನಡ ಬಳಗದ ವತಿಯಿಂದ ಕನ್ನಡ ನುಡಿ ವೈಭವ 2026 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಹಿನ್ನೆಲೆ ನಾಡಿನ ಹಿರಿಮೆ ಗರಿಮೆಯನ್ನು ಸಾರುವ ಬೃಹತ್ ಮೆರವಣಿಗೆಯನ್ನು ನಡೆಸಲಾಯಿತು. ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಅತ್ಯುತ್ಸಾಹದಿಂದ ಇದರಲ್ಲಿ ಭಾಗಿಯಾಗಿ ಕನ್ನಡದ ಕಂಪನ್ನು ಹರಡಿಸಿದ್ರು. ನಂತರ ರಾಜ ಲಕ್ಕಮ್ಮಗೌಡ ಕಾನೂನು ಮಹಾವಿದ್ಯಾಲಯದ ಕೆ ವೇಣುಗೋಪಾಲ್ ಸಭಾಗೃಹದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರಂಗನಟ ಡಾಕ್ಟರ್ ಶಶಿಧರ್ ನರೇಂದ್ರ ಅವರು ಉಪಸ್ಥಿತರಿದ್ದರು. ಗೌರವಾನ್ವಿತ ಅತಿಥಿಗಳಾಗಿ ಡಿಸಿಪಿ ನಾರಾಯಣ್ ಬರಮನಿಯವರು ಉಪಸ್ಥಿತರಿದ್ದರು. ಮಹಾವಿದ್ಯಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷ RS ಮುತಾಲಿಕ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಕಾರ್ಯಕ್ರಮಕ್ಕೆ ಗಣ್ಯರು ಚಾಲನೆಯನ್ನ ನೀಡಿದರು. ಈ ವೇಳೆ ಮಾತನಾಡಿದ ಡಿಸಿಪಿ ನಾರಾಯಣ್ ಬರಮನಿಯವರು, ಕನ್ನಡ ಭಾಷೆ ಒಂದು ಅಸ್ಮಿತೆ, ತನ್ನದೇ ಆದ ಇತಿಹಾಸವನ್ನು ಹೊಂದಿದ್ದು ಅತ್ಯಂತ ಹೆಚ್ಚು ಜ್ಞಾನಪೀಠ ಪುರಸ್ಕಾರಗಳನ್ನು ಪಡೆದಿದೆ. ಕನ್ನಡವೆಂದರೆ ಸಾಕು, ಒಂದು ರೋಮಾಂಚನವಾಗುತ್ತದೆ. ಸುಮಾರು 40 ವರ್ಷಗಳ ಹಿಂದೆ ಕನ್ನಡ ಸಂಘವನ್ನು ಕಟ್ಟಿದ್ದೇವೆ. 1984 ಹಾಗೂ 85ರ ದಶಕಗಳ ಸ್ಥಿತಿಗಳನ್ನು, ನೆನಪುಗಳನ್ನು ಮೆಲುಕು ಹಾಕಿದ್ರು. ಪ್ರತಿ ವರ್ಷ ಪೋಕ್ಸೋ ಡ್ರಗ್ಸ್ ಸೇವನೆಯಂತಹ ಪ್ರಕರಣಗಳು ಹೆಚ್ಚುತ್ತಿರುವುದಕ್ಕೆ ವಿಷಾದ ವ್ಯಕ್ತಪಡಿಸಿದರು. ವ್ಯಸನಗಳು ಓರ್ವ ವ್ಯಕ್ತಿಯನ್ನೇ ಮಾತ್ರವಲ್ಲ, ಸಂಪೂರ್ಣ ಸಂಸಾರದ ಸ್ವಾಸ್ಥ್ಯವನ್ನು ಹದಗೆಡಿಸುತ್ತದೆ. ಸಮಾಜವನ್ನು ಜಾಗೃತವಾಗಿಸಿ ಬಡಿದೆಬ್ಬಿಸುವಲ್ಲಿ ಕಾನೂನು ವಿದ್ಯಾರ್ಥಿಗಳು ಮಾತ್ರ ಹಿರಿದಾಗಿದೆ. ಸಮಾಜವನ್ನು ಜಾಗೃತವಾಗಿಸಿ ಬಡಿದೆಬ್ಬಿಸುವಲ್ಲಿ ಕಾನೂನು ವಿದ್ಯಾರ್ಥಿಗಳ ಪಾತ್ರ ಹಿರಿದಾಗಿದೆ. ಕಾನೂನು ಪದವೀಧರರ ಆತ್ಮವಿಶ್ವಾಸ ಮತ್ತು ವ್ಯಕ್ತಿತ್ವ ಭಿನ್ನವಾಗಿರುತ್ತದೆ. ಗಿಡಗಳು ಹೆಮ್ಮರವಾಗಿ ಬೆಳೆದರೂ ತನ್ನ ಬೇರನ್ನು ಬಿಡುವುದಿಲ್ಲ. ಅದೇ ರೀತಿ ಎಲ್ಲೇ ಇರಿ, ಎಂತೆ ಇರಿ, ಎಂದೆಂದಿಗೂ ಕನ್ನಡವಾಗಿರಿ ಎಂದು ಕರೆ ನೀಡಿದರು. ಈ ವೇಳೆ ಪ್ರಾಂಶುಪಾಲರಾದ ಡಾಕ್ಟರ್ AH ಹವಾಲ್ದಾರ್, ಕನ್ನಡ ಬಳಗದ ಪ್ರಭಾರ ಅಧ್ಯಕ್ಷ ಚೇತನ್ ಕುಮಾರ್, TM ಸಂಜನಾ ಇಟಗಿ, ಯಲ್ಲಪ್ಪ ಬೊಮ್ಮನಹಳ್ಳಿ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना, आराधना मारुति गली बेलगाम, मन भाए आराधना.